ಇವತ್ತು ಏನು ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೆದದ, ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ SIR ಪ್ರಕ್ರಿಯೆ ನಡೆದದ. ಅದರ SIR ಈ ಪ್ರಕ್ರಿಯೆಯಲ್ಲಿ BLOಗಳನ್ನು ಸರ್ಕಾರ ನೇಮಕ ಮಾಡಿದೆ. ಆದರೆ ನೇಮಕ ಮಾಡುವ ಸಂದರ್ಭದಲ್ಲಿಯೂ ಕೂಡ ಅವರು ಸರಿಯಾಗಿ ಆ BLOಗಳಿಗೆ ಅದನ್ನು ನಿಭಾಯಿಸ್ತಾರ ಅಂತಕ್ಕಂಥದ್ದು ಅಥವಾ ಸರ್ಕಾರಿ ನೌಕರರು ಅಲ್ಲದ ಕೆಲವು ವ್ಯಕ್ತಿಗಳನ್ನು ಕೂಡ ಅಲ್ಲಿ ಜೋಡಣೆ ಮಾಡಿದ್ದಾರೆ. ಇವತ್ತು ಗೌರವಧನ ತೆಗೆದುಕೊಂಡು ಏನು ಪ್ರೈವೇಟ್ ಔಟ್ಸೋರ್ಸ್ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಂಥವ್ರನ್ನ ಕೂಡ ಜೋಡಣೆ ಮಾಡಿ ಅವರಿಗೆ ಭಾಳಷ್ಟು ಇದರಲ್ಲಿ ನನಗನ್ಸೋದಾದ ಒಂದು 40% ಏನು BLOಗಳಿಗೆ ಅವರಿಗೆ ಅದ್ರ ಬಗ್ಗೆ ಪರಿಪೂರ್ಣ ಟ್ರೈನಿಂಗ್ ಕೊಟ್ಟಿಲ್ಲ ಅನ್ಸೋದಿನ, ಅಂದರೆ ಅವ್ರಿಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅಂಥ BLOಗಳು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹಳ್ಳಿಗಳಲ್ಲಿ ಕೂಡ ಇದು ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಇನ್ನೂ ಕೂಡ ಇನ್ನೂ ಯಾಕಂದ್ರೆ ಸಮಯ ಹೋಯ್ತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಬಿಜಾಪುರ ಜಿಲ್ಲಾ ಟೀಮಿಗೆ ಏನು ಕೆಲಸ ಅಂದ್ರೆ ಜಿಲ್ಲಾ ಅಧಿಕಾರಿಗಳಿಗೆ ಇವತ್ತು ಆ SIR ಪ್ರಕ್ರಿಯೆಯಲ್ಲಿ ಬಿಜಾಪುರ ಜಿಲ್ಲೆಯ ಏನು ಮತದಾರರು ಉಳಿಬೇಕು ಅಂತಕ್ಕಂಥದ್ದು, ನ್ಯಾಯಯುತವಾದ ಮತ ಉಳಿಬೇಕಂತಕ್ಕಂಥ ಏನು ಉದ್ದೇಶ ಈಡೇರೋದಿಲ್ಲ. ಅದಕ್ಕೆ ಬೇಗನೆ ಏನು ಅವ್ರ ಬೇಡಿಕೆ ಅದ, BLOಗಳ ಬೇಡಿಕೆ ಹೆಚ್ಚುವರಿ ಬೇಕಂತೇನದ, ನಾವು ಹೆಚ್ಚುವರಿ ಬೇಗನೆ ಅವರಿಗೆ ಅರೇಂಜ್ಮೆಂಟ್ ಮಾಡಿ ನೀವು ಅವ್ರ BLOಗಳಿಗೆ ಜೋಡಣೆ ಮಾಡಿದ್ರೆ ಕೆಲಸ ಒಂದು ಸರಿಯಾದ ರೀತಿ ನಡೀತದೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಬಹುದು. ಅದಕ್ಕಾಗಿನ ಯಾರು ಇವತ್ತು ಆ ರೀತಿ ಒಂದು ಮಸೀದಿಗಳಲ್ಲಿ ಮಂದಿರಗಳಲ್ಲಿ ಕುಳಿತು ಮಾಡ್ತಕ್ಕಂಥ ಸಂದರ್ಭಗಳನ್ನು ಗಮನಿಸಿ ಸಾಕಷ್ಟು ಇವತ್ತು ಚುನಾವಣಾ ಆಯೋಗ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಆಗಿದೆ. ಅಂದಾಗ ಚುನಾವಣಾ ಆಯೋಗಕ್ಕಿಂತ ಇವ್ರು ಯಾರು ದೊಡ್ಡವರಲ್ಲ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಇದನ್ನು ಬೇಗನೆ ಅದನ್ನು ಮನೆಯಲ್ಲಿ ಮಸೀದಿಯಲ್ಲಿ ಮಾಡಲಾರ್ದೆ ಮನೆಗೆ ಹೋಗಿ ಮಾಡ್ತಕ್ಕಂಥದ್ದು ಸೂಕ್ತ. ಅಂದರೆ ಅದು ಸರಿಯಾಗಿ ಅದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಆಗ್ತಾಯಿತ್ತು. ಮತ್ತು ಎಲ್ಲರಿಗೆ ಕುಳಿತು ನೀವು ಮಾಡೋದಾದ್ರೆ ಅದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗೋದಿಲ್ಲ. ಬೇಗನೆ ಎಲ್ಲರೂ ಮನೆಗೆ ಹೋಗಿನ ಅದನ್ನು ಮಾಡಬೇಕಂತಕ್ಕಂಥ ಒತ್ತಾಯ ನಂದು ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಏನದ ಅಂದ್ರೆ ಅವ್ರು ಮೊದಲಿನಿಂದಲೂ SIR ವಿರೋಧ ಮಾಡ್ಕೋತಾನೆ ಬಂದರು. ಯಾಕೆ ಅದೇ SIRದಿಂದ ಕೇರಳದಲ್ಲಿ ಗೆದ್ದಿದ್ದಾರೆ. ಅದಕ್ಕೇನು ಅಂದ್ರೆ ಮತ್ತಮ್ಮ ಅವ್ರ ಉದ್ದೇಶ ಏನದ ಅಂದ್ರೆ ಅವರು ಒಟ್ಟಾಗಿ SIR ಪ್ರಕ್ರಿಯೆಯನ್ನು ವಿರೋಧಿಸ್ತಕ್ಕಂಥ ಕೆಲಸ ನಡೆದಿದೆ. ಯಾಕೆ SIR ಅಂತಕ್ಕಂಥ ಯಾಕೆ ವಿರೋಧ ಮಾಡ್ತಾರಂದ್ರೆ ಅವ್ರದೇ ಆದಂಥ ಕೆಲವು ಭಾಳಷ್ಟು ಡೂಪ್ಲಿಕೇಟ್ ವೋಟ್ಗಳನ್ನು ಕಾಂಗ್ರೆಸ್ ಸರ್ಕಾರ 60 ವರ್ಷದಾಗ ಅದು ತಯಾರು ಮಾಡ್ಕೊಂಡೈತೆ. ಅದರಿಂದ ಅವರಿಗೆ ನೋವಾಗ್ತೈತೆ ಅಂತಕ್ಕಂಥದ್ದು ಅಂಜಿಕೆಯಿಂದ ಅವ್ರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.